ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇತ್ತೀಚೆಗಷ್ಟೇ ನಮ್ಮ ರಾಜ್ಯದಲ್ಲಿ ಯಾವುದೇ ನೋಟಿಫಿಕೇಶನ್ಗಳಿಲ್ಲದೆ ಹಲವಾರು ಜನ ಆಸ್ಪಿರೆಂಟ್ಸ್ ಯಾವ ಒಂದು ಹುದ್ದೆಗಳಿಗೂ ಕೂಡ ಅರ್ಜಿ ಸಲ್ಲಿಸೋದಕ್ಕೆ ಆಗ್ತಾ ಇಲ್ಲ. ಬಟ್ ಈಗಾಗಲೇ ಕೇಂದ್ರ ಸರ್ಕಾರದಿಂದ ಹಲವಾರು ನೋಟಿಫಿಕೇಶನ್ಗಳು ಆಗ್ತಾ ಇದೆ. ನಿಮ್ಗೆ ಗೊತ್ತಿರಬಹುದು, ಈ ವರ್ಷ ಬ್ಯಾಂಕಿಂಗ್ ಕ್ಷೇತ್ರದಲ್ಲೂ ಕೂಡ ಹಲವಾರು ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ಳೋದಕ್ಕೆ ಅಧಿಸೂಚನೆಗಳನ್ನು ಕರೆಯಲಾಗಿದೆ. ಅಂಡ್ ಅದರ ಜೊತೆ SSC ಇಂದ ಕೂಡ ಹಲವಾರು ನೋಟಿಫಿಕೇಶನ್ ಆಗಿತ್ತು. ಇತ್ತೀಚೆಗೆ ರೈಲ್ವೆ ರೆಕ್ರೂಟ್ಮೆಂಟ್ ಬೋರ್ಡ್ ಅಂದ್ರೆ RRB ಇಂದ ಕೂಡ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಉದ್ಯೋಗಾಕಾಂಕ್ಷಿಗಳಿಗೆ. ನಿಮಗೆ ಗೊತ್ತಿರಬಹುದು ಅನ್ಕೊಳ್ತೀನಿ, ಈಗಾಗಲೇ ನೋಟಿಫಿಕೇಶನ್ ಕೂಡ ಆಗಿದೆ. 5810 ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆ ಹೊರಡಿಸಿದೆ. ಯಾರೆಲ್ಲ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕು ಅನ್ಕೊಂಡಿದ್ದೀರಾ, ನಿಮಗೆ ಅಕ್ಟೋಬರ್ 21ರಿಂದ ಅರ್ಜಿ ಸಲ್ಲಿಕೆ ಆರಂಭವಾಗುತ್ತೆ. ಅಂದ್ರೆ ಇದೇ ತಿಂಗಳು 21ರಿಂದ ಈಗ ಆಲ್ರೆಡಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಅಪ್ ಟು ನವೆಂಬರ್ 20ರ ಒಳಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಯಾವೆಲ್ಲ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಅಂದ್ರೆ, ಚೀಫ್ ಕಮರ್ಷಿಯಲ್ ಟಿಕೆಟ್ ಸೂಪರ್ವೈಸರ್ ವಿಭಾಗದ 161 ಹುದ್ದೆಗಳು, ಸ್ಟೇಷನ್ ಮಾಸ್ಟರ್ ಅಂದ್ರೆ ರೈಲ್ವೆ ಸ್ಟೇಷನ್ ಮಾಸ್ಟರ್ 615 ಹುದ್ದೆಗಳು, ಗೂಡ್ಸ್ ಟ್ರೈನ್ ಮ್ಯಾನೇಜರ್ 3416 ಹುದ್ದೆಗಳು, ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಟೈಪಿಸ್ಟ್ 921 ಅಂಡ್ ಸೀನಿಯರ್ ಕ್ಲರ್ಕ್ ಟೈಪಿಸ್ಟ್ 638. ಒಟ್ಟು ಈ ಎಲ್ಲ ಹುದ್ದೆಗಳಿಗೆ ಸೇರಿ ವಿವಿಧ 59 ಹುದ್ದೆಗಳನ್ನ ಸೇರಿ 5810 ಹುದ್ದೆಗಳ ನೇಮಕಾತಿ ನಡೆಸಲು. ಒಟ್ಟು ಈ ಹುದ್ದೆಗಳಲ್ಲಿ ಬೆಂಗಳೂರಿನ ರೈಲ್ವೆ ಪ್ರಾದೇಶಿಕ ವಲಯ ಏನಿದೆ, ಇಲ್ಲಿ ಒಟ್ಟು 241 ಹುದ್ದೆಗಳನ್ನ ಮೀಸಲಿಡಲಾಗಿದೆ. ಅಂದ್ರೆ ನೀವು ಈ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಿದ್ರೆ ಬೆಂಗಳೂರಲ್ಲೂ ಕೂಡ ಕೆಲಸ ಮಾಡುವಂತ ಅವಕಾಶ ಸಿಗುತ್ತೆ. ಅಂದ್ರೆ ಬೆಂಗಳೂರಿನ ರೈಲ್ವೆ ವಲಯದಲ್ಲೂ ಕೂಡ 241 ಹುದ್ದೆಗಳು ಖಾಲಿ ಇದೆ. ಅಂಡ್ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಂದ್ರೆ ನಿಮ್ಮ ಅರ್ಹತೆಗಳು ಏನಿರಬೇಕು ಅಂದ್ರೆ, ಮಾನ್ಯತೆ ಪಡೆದ ಯಾವುದಾದ್ರೂ ಒಂದು ವಿಶ್ವವಿದ್ಯಾಲಯಗಳಿಂದ ಜಸ್ಟ್ ನಿಮ್ದು ಡಿಗ್ರಿ ಆಗಿದ್ರು ಕೂಡ ಸಾಕು. ಅದರ ಜೊತೆ PU ಮೇಲೆ ಕೂಡ ಕೆಲವೊಂದಿಷ್ಟು ಪೋಸ್ಟ್ಗಳಿದೆ. ಅದರ ಜೊತೆ ಕಂಪ್ಯೂಟರ್ ಜ್ಞಾನ ಕಡ್ಡಾಯವಾಗಿದ್ದು ಹಿಂದಿ ಮತ್ತು ಇಂಗ್ಲಿಷ್ ಟೈಪಿಂಗ್ ಕಂಪಲ್ಸರಿ ಇರಬೇಕು. ನಿಮಗೆ ಹಿಂದಿ ಮತ್ತು ಇಂಗ್ಲಿಷ್ ಟೈಪಿಂಗ್ ಇರಬೇಕು ಅಂಡ್ ಕಂಪ್ಯೂಟರ್ ನಾಲೆಜ್ ಇತ್ತು ಅಂತಂದ್ರೆ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಅದರ ಜೊತೆ ವಯೋಮಿತಿ ಎಷ್ಟಿರಬೇಕು ಈ ಹುದ್ದೆಗೆ ಅರ್ಜಿಯನ್ನು ಹಾಕಬೇಕು ಅಂದ್ರೆ, ಕನಿಷ್ಠ ನೀವು 18 ವರ್ಷದವರಾಗಿರ್ಬೇಕು, ಗರಿಷ್ಠ 33 ವರ್ಷ ವಯೋಮಿತಿಯನ್ನ ನಿಗದಿಪಡಿಸಲಾಗಿದೆ. ಅಂಡ್ ಮೀಸಲಾತಿ ವ್ಯಾಪ್ತಿಗೆ ಒಳಪಡುವ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಅಭ್ಯರ್ಥಿಗಳಿಗೆ 5 years ಏಜ್ ರಿಲ್ಯಾಕ್ಸೇಷನ್ ಅಂಡ್ OBC ಹಿಂದುಳಿದ ವರ್ಗಗಳಿಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಅನ್ನ ಕೊಟ್ಟಿದ್ದಾರೆ. ಸೊ ಅರ್ಜಿ ಸಲ್ಲಿಕೆ ಈಗಾಗಲೇ ಶುರುವಾಗಿದೆ. ಕೊನೆಯ ದಿನಾಂಕ ನವೆಂಬರ್ 20. ಅರ್ಜಿ ತಿದ್ದುಪಡಿ ಅಪ್ಲಿಕೇಶನ್ ನೀವೇನಾದರೂ ಪ್ರಾಬ್ಲಮ್ ಇತ್ತು ಅಂದ್ರೆ ಅದನ್ನ ತಿದ್ದುಪಡಿ ಮಾಡ್ಕೊಳ್ಳೋಕೆ ನಿಮ್ಗೆ ಅವಕಾಶ ಇದೆ ನವೆಂಬರ್ 23ರಿಂದ ಡಿಸೆಂಬರ್ 2ರ ತನಕ. ಆಯ್ಕೆ ಪ್ರಕ್ರಿಯೆ ಹೆಂಗಿರುತ್ತೆ ಅಂದ್ರೆ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ ಅಂಡ್ ವಿತ್ ಇಂಟರ್ವ್ಯೂ ಇರುತ್ತೆ. ನಿಮಗೆ ಈ ಒಂದು ಹುದ್ದೆಗಳಿಗೆ ಆಯ್ಕೆ ಆದ್ರೆ ಸ್ಯಾಲ್ರಿ 19,900 ರೂಪಾಯಿಂದ ಶುರುವಾಗಿ ಅಪ್ ಟು 35,000ವರೆಗೂ ಕೂಡ ಸ್ಯಾಲ್ರಿ ಇರುತ್ತೆ. ನೀವು ಇನ್ನಷ್ಟು ವಿವರಗಳು ಬೇಕಿದ್ರ ಬಗ್ಗೆ ಅಂದ್ರೆ www.indianrailway.government.in ಈ ವೆಬ್ಸೈಟ್ಗೆ ಭೇಟಿ ಕೊಟ್ಟರೆ ನಿಮಗೆ ಕಂಪ್ಲೀಟ್ ಆದಂತ ನೋಟಿಫಿಕೇಶನ್ ಸಿಗುತ್ತೆ. ಸೊ ಅಲ್ಲಿ ನೀವು ಈ ನೋಟಿಫಿಕೇಶನ್ ಓದ್ಕೊಳ್ಳಿ. ಅಂಡ್ ಅರ್ಜಿ ಶುಲ್ಕ ಸಾಮಾನ್ಯ ಮತ್ತು ಇತರ ಹಿಂದುಳಿದ ವರ್ಗಗಳಿಗೆ ಇಲ್ಲಿ ಕೊಟ್ಟಿದ್ದಾರೆ. ನೀವು 500 ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ, ಮತ್ತೆ 400 ರಿಫಂಡ್ ಮಾಡಲಾಗುತ್ತೆ. ನೀವು ಈ ಒಂದು RRB ಎಕ್ಸಾಮ್ಸ್ಗಳು ಬರೆದಾಗ ನೀವು ಅಪ್ಲಿಕೇಶನ್ ಏನ್ ಹಾಕಿರ್ತಾರೆ, ಎಕ್ಸಾಮ್ ಅಟೆಂಡ್ ಆದ್ಮೇಲೆ ನಿಮಗೆ 400 ರೂಪೀಸ್ ರಿಫಂಡ್ ಆಗುವಂಥದ್ದು. ಆಯ್ಕೆ ಪ್ರಕ್ರಿಯೆ ಹೇಗೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇದೆ. ನೀವು ಈ ಪರೀಕ್ಷೆಗೆ ಅಪ್ಲಿಕೇಶನ್ ಹಾಕಿದ್ರಿ ಅಂದ್ರೆ ಕಂಪ್ಯೂಟರ್ ಆಧಾರಿತ ದಾಖಲೆಗಳ ಪರಿಶೀಲನೆ ಇರುತ್ತೆ, ಆಧಾರಿತ ಪರೀಕ್ಷೆ ಇರುತ್ತೆ ಅಂಡ್ ದಾಖಲೆ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಅಂಡ್ ವೈದ್ಯಕೀಯ ಪರೀಕ್ಷೆ ಅಂಡ್ ಸಂದರ್ಶನದ ಮೂಲಕ ಅಭ್ಯರ್ಥಿಗಳ ಆಯ್ಕೆ ನಡೆಸಲಿದೆ. 100 ಅಂಕಗಳಿಗೆ CBT ಪರೀಕ್ಷೆ ನಡೆಯಲಿದ್ದು, ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ನಡೆಯಲಿದ್ದು, ಜನರಲ್ ಅವೇರ್ನೆಸ್ ಆಗಿರ್ಬೋದು, ಮ್ಯಾಥಮೆಟಿಕ್ಸ್, ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಸಂಬಂಧಿತ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಪರೀಕ್ಷೆ ಬರೆಯೋದಕ್ಕೆ 90 ನಿಮಿಷ, ಅಂದ್ರೆ 90 ನಿಮಿಷದ್ದು ಟೈಮು ಅಟ್ 100 ಮಾರ್ಕ್ಸ್ ಒಂದು ಪೇಪರ್. ಅದರಲ್ಲಿ ಏನೆಲ್ಲ ವಿಷಯಗಳನ್ನ ಒಳಗೊಂಡಿರುತ್ತೆ ಅಂದ್ರೆ, ಅವೇರ್ನೆಸ್ ಅಂದ್ರೆ ಜನರಲ್ ಅವೇರ್ನೆಸ್, ಮ್ಯಾಥಮೆಟಿಕ್ಸ್ ಅಂಡ್ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಸಂಬಂಧಿತ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಅಂಡ್ ಅಪ್ಲಿಕೇಶನ್ ಹಾಕಿದಾಗ ಏನಾದರೂ ಸಮಸ್ಯೆ ಆಯಿತು, ಲೈಕ್ ಈಗ ನೋಡಿ KE ರೆಕ್ರೂಟ್ಮೆಂಟ್ಗೆ ತುಂಬಾ ಜನ ಸಮಸ್ಯೆ ಅನುಭವಿಸ್ತಾ ಇದ್ದೀರಾ. ಅಪ್ಲಿಕೇಶನ್ ಹಾಕಿದ್ರೆ ಬಟ್ ಎಡಿಟ್ ಆಪ್ಷನ್ ಇಲ್ಲ, ಅದನ್ನ ಕೇಳ್ತಾ ಇದ್ರೆ. ಅದೇ ರೀತಿ ಇಲ್ಲಿ ನಿಮ್ಗೆ ಎಡಿಟ್ ಆಪ್ಷನ್ ಕೊಡಲಾಗುತ್ತೆ. ನವೆಂಬರ್ 23ರಿಂದ ಅಂದ್ರೆ 20ಕ್ಕೆ ಅಪ್ಲಿಕೇಶನ್ ಫೈನಲ್ ಆಗುತ್ತೆ, ಕೊನೆ ಆಗುತ್ತೆ. ಅದಾದ್ಮೇಲೆ 23ರಿಂದ ಡಿಸೆಂಬರ್ 2ರವರೆಗೂ ಕೂಡ ನೀವು ಅವಕಾಶ ಇರುತ್ತೆ. ಅದಾದ್ಮೇಲೆ 250 ರೂಪಾಯಿ ಶುಲ್ಕ ಪಾವತಿಸುವ ಮೂಲಕ ಅರ್ಜಿ ತಿದ್ದುಪಡಿ ಮಾಡಬಹುದು. ಅಂದ್ರೆ ನೀವು ಅರ್ಜಿ ಹಾಕುವಾಗ ಏನಾದರೂ ಮಿಸ್ಟೇಕ್ ಆದ್ರೆ ನಿಮ್ಗೆ ಫ್ರೀ ಆಗಿ ಎಡಿಟ್ ಆಪ್ಷನ್ ಇಲ್ಲ, 250 ರೂಪಾಯಿ ಕೊಟ್ರೆ ನಿಮ್ಗೆ ಅಲ್ಲಿ ಎಡಿಟ್ ಆಪ್ಷನ್ ಇರುತ್ತೆ. ಸೊ ಇದೊಂದು ನಿಮ್ಗೆ ಸಮಸ್ಯೆ ಆಗ್ಬೋದು ಅನ್ಕೊಳ್ತೀನಿ, ಬಟ್ ಪರವಾಗಿಲ್ಲ. ಅಪ್ಲಿಕೇಶನ್ ಹಾಕುವಾಗನೇ ತುಂಬಾ ಕ್ಲಿಯರ್ ಆಗಿ ಹಾಕಿ. ಅಪ್ಲಿಕೇಶನ್ ಫೀಸ್ ನಿಮ್ಗೆ ಹೇಳಿದ್ನಲ್ಲ, ಸಾಮಾನ್ಯ ವರ್ಗದವ್ರಿಗಾದ್ರೆ GMಗೆ 500 ರೂಪಾಯಿ ಇರುತ್ತೆ,
ಆಮೇಲೆ ₹400 ರೀಫಂಡ್ ಮಾಡಲಾಗುತ್ತೆ. ಉಳಿದಂತೆ SC/ST, ಮಾಜಿ ಸೈನಿಕ, ವಿಶೇಷ ಚೇತನ, ತೃತೀಯ ಲಿಂಗಿಗಳಿಗೆ ಮತ್ತು OBC ವರ್ಗದ ಅಭ್ಯರ್ಥಿಗಳಿಗೆ ₹250 ಪಾವತಿಸಬೇಕು. ಇದರಲ್ಲಿ ನಿಮಗೆ ₹250 ಸಂಪೂರ್ಣವಾಗಿ ರೀಫಂಡ್ ಮಾಡಲಾಗುತ್ತೆ. ಆನ್ಲೈನ್ ಮೂಲಕ ಅರ್ಜಿ ಶುಲ್ಕ ಪಾವತಿಸಲು ನವೆಂಬರ್ 22 ಕೊನೆಯ ದಿನಾಂಕ. ಅಂದರೆ ನೀವು ಇಲ್ಲಿ RRB ಈ ರೀತಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದಾಗ ನಿಮ್ಮ ಕಂಪ್ಲೀಟ್ ಎಕ್ಸಾಮ್ ಫೀಸ್ ಏನಿರುತ್ತಲ್ವಾ, ನೀವು ಎಕ್ಸಾಮ್ ಅಟೆಂಡ್ ಆದಮೇಲೆ ನಿಮಗೆ ರೀಫಂಡ್ ಆಗುತ್ತೆ. ಇದೊಂದು ಒಳ್ಳೆ ಅವಕಾಶ ಅಂತೇಳಿ ಹೇಳ್ಬೋದು. ಆ್ಯಂಡ್ ಯಾರೆಲ್ಲ ಅಪ್ಲಿಕೇಶನ್ ಹಾಕಬೇಕು ಅಂತ ಅನ್ಕೊಂಡಿದ್ರೆ, ಇಂಟ್ರೆಸ್ಟೆಡ್ ಇದ್ದೀರಾ, ನಿಮ್ಮ ಒಂದು ಎಲಿಜಿಬಿಲಿಟಿ ನೋಡಿಕೊಂಡು, ಅರ್ಹತೆಯನ್ನು ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಿ. ಕಾರಣ ಅರ್ಹತೆ ವಿಭಾಗದಲ್ಲಿ ನಿಮ್ಗೆ ಗೊತ್ತಿರ್ಬೋದು ಅನ್ಕೊಳ್ತೀನಿ, ಇಲ್ಲಿ ಹಿಂದಿ ಮತ್ತು ಇಂಗ್ಲಿಷ್ ಟೈಪಿಂಗ್ ಕಂಪಲ್ಸರಿ ಆಗಿರಬೇಕು ಆ್ಯಂಡ್ ಕಂಪ್ಯೂಟರ್ ನಾಲೆಜ್ ಕೂಡ ಇರಬೇಕು. ಇದಕ್ಕೆ ಸಂಬಂಧಪಟ್ಟಾಗ ಸರ್ಟಿಫಿಕೇಟನ್ನು ಕೂಡ ಕೇಳ್ಬೋದು ನಿಮಗೆ ವೆರಿಫಿಕೇಶನ್ ಟೈಮಲ್ಲಿ. ಹಾಗಾಗಿ ಅಪ್ಲಿಕೇಶನ್ ಹಾಕುವಾಗ ಸರಿಯಾಗಿ ಎಲ್ಲ ಒಂದು ದಾಖಲೆಗಳನ್ನು ಕೊಡಿ, ಕರೆಕ್ಟಾಗಿ ಅಪ್ಲಿಕೇಶನ್ ಹಾಕಿ. ಸ್ಟೇಟ್ ಗೌರ್ಮೆಂಟ್ ಕತೆ ನಿಮಗೆ ಗೊತ್ತೇ ಇದೆ, ಇನ್ನೂ ಇವರು ನೋಟಿಫಿಕೇಶನ್ ಮಾಡುವಂಥದ್ದು ತುಂಬ ಸಮಯಾವಕಾಶ ಇದೆ. ಯಾವುದಾದ್ರೂ ಸೆಂಟ್ರಲ್ ಗೌರ್ಮೆಂಟ್ ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಬರೀರಿ, ಒಂದ್ಸಲ ನಿಮ್ಗೆ ಅನುಭವ ಆಗುತ್ತೆ. ನೆಕ್ಸ್ಟ್ ಟೈಮ್ ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ಕೊಳ್ಬೋದು. ಸ್ಟೇಟ್ ಎಕ್ಸಾಮ್ಸ್ಗಳು ಇನ್ನಷ್ಟು ತಡ ಆದಷ್ಟು ನೀವು ಮತ್ತಷ್ಟು ಕುಗ್ಗೋ ಬದಲು ಕೇಂದ್ರ ಸರ್ಕಾರದ ಹುದ್ದೆಗಳಿಗೆ ಪ್ರಯತ್ನ ಪಡಿ ಅಂತ ಹೇಳ್ತಾ ಧನ್ಯವಾದಗಳು.